ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ಏನಪ್ಪ ಕೆಲಸ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಒಬ್ರದ್ದು ರೋಟ್ ಹೊಡೆದಿತ್ತು ಸುರದೇಂಪುರದಾಗ. ಅದಕ್ಕೆ ನಾನು PS ಟ್ರ್ಯಾಕ್ಟರ್ ರೋಟ್ರಿ ತಗ್ಲಾಕೊಂಡು ಸೀದಾ ಬಂದೆ. ಇದು ಬಂದು ಒಂಟನೆಗಳು ಹೊಡೆದಿರೋ ಜಾಗ. ಇದು ಬಂದು ಟೋಟಲ್ 3 ಅವರ್ ಹಿಡಿತು ಅಷ್ಟೇ. ಮಳೆ ಬಂದಿರೋದ್ರಿಂದ ಜಾಸ್ತಿ ಏನು ಧೂಳು ಇರಲಿಲ್ಲ. ಇದು ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ರೋಟ್ರಿ ಬಿಚ್ಚಾಕಿ ಕಲ್ಟಿವೇಟರ್ ತಗ್ಲಾಕ ಕೇಳಿದ್ದೆ. ಆಮೇಲೆ ನಾನು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡೆ. ಅಷ್ಟೊತ್ತಿಗೆ ನಾವು ಅಪ್ಪ ಹೋಗಿ ಡೀಸೆಲ್ ತಗೊಂಡ್ರು. ಅದನ್ನೆಲ್ಲ ಗಾಡಿ ಹೋಯ್ಕೊಂಡು ಸೀದಾ ಕಲ್ಟಿವೇಟರ್ ತಗ್ಲಾಕೊಂಡು ಸೀದಾ ಆದೇಶಲ್ಲಿ ಗೇಟ್ ಕಡೆ ಬಂದೆ. ಗೇಟ್ ಹತ್ರ ಬಂದು ಗಾಡಿ ನಿಲ್ಸ್ಬಿಟ್ಟು 655 ನಾನು ತಗೊಂಡು ನಮ್ಮ ಅಣ್ಣ PS ಟ್ರ್ಯಾಕ್ಟರ್ ತಗೊಂಡು ಒಬ್ರದ್ದು ಕಲ್ಟಿವೇಟರ್ ಹೊಡೆದಿತ್ತು ಅಂದ್ಬಿಟ್ಟು ಹೋದ. ನಾನು ದೊಡ್ಡ ಟ್ರ್ಯಾಕ್ಟರ್ ಎತ್ಕೊಂಡು ಒಬ್ರದ್ದು 5 ಹೊಡೆದಿತ್ತು ಅಂದ್ಬಿಟ್ಟು ಬಂದೆ 5 ಹೊಡೆಯೋಕ್ಕೆ. ಇದು ಬಂದು 1 ಎಕರೆ ಬೈಲ್ ಅಷ್ಟೇ. ಒಂಥರ 5 ಹೊಡ್ಕೊಂಡು ಅಲ್ಲಿಂದ ಇನ್ನೊಬ್ರು ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಕ್ಯಾಶ್ ಇಲ್ಲೇ ಕೊಟ್ರು. ಇದು ಬಂದು ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಐತೆ. ನೈಟ್ 10 ಗಂಟೆವರೆಗೂ 5 ಹೊಡೆದಿರೋದು. ತಗೊಂಡೋಗಿ ಮನೆ ಬಿಟ್ಬಿಟ್ಟು ಸ್ಕೂಟಿ ತಗೊಂಡು ಡೀಸೆಲ್ ಇಲ್ಲ ಅಂದ್ಬಿಟ್ಟು ಡೀಸೆಲ್ ಹಾಕೊಂಡು ಸೀದಾ ಇನ್ನೊಬ್ರು 5 ಹೊಡೆದಿತ್ತು ಅಂದ್ಬಿಟ್ಟು ಬಂದೆ. ಇದು ಅಷ್ಟೇ 1 ಎಕರೆ ಬೈಲ್ ಅಷ್ಟೇ. ಇದು ಬಂದು ಒಂಥರ 5 ಹೊಡ್ಕೊಂಡು ಇಲ್ಲೇ ಪಕ್ಕದಾಗ ಇನ್ನೊಬ್ರು ಹೊಡೆದಿತ್ತು 3 ಎಕರೆ. ಸೀದಾ ಅಲ್ಲಿಗೆ ಬಂದೆ. ಅವಲ್ಲೇ 1 ಎಕರೆ ಹೊಡೆದಿದ್ದವ್ರದ್ದು ಇನ್ನೂ ಹೊಡೆದಿತ್ತು. ಇಲ್ಲಿ ಬಂದು 3 ಎಕರೆ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. ಇನ್ನು ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಬರೋಕ್ಕಾಗಲ್ಲ ದೂರದಿಂದ. ಅದಕ್ಕೆ ಇದು ಮುಗಿಸ್ಕೊಂಡು ಸೀದಾ ಅವ್ರ ಜಾಗಕ್ಕೆ ಬಂದೆ. ಇದು ಬಂದು 1/2 ಎಕರೆ ಬೈಲ್ ಅಷ್ಟೇ. ಒಂಥರ 5 ಹೊಡ್ಕೊಂಡು ಪಕ್ಕದೂರಾಗ ಒಬ್ರು ಹೊಡೆದಿತ್ತು. ನೆಲ್ಕುಂಟೆ ಕಡೆ ಬಂದೆ. ಇದು ಬಂದು 1/2 ಎಕರೆ ಬೈಲ್ ಅಷ್ಟೇ. 1/2 ಎಕರೆ ಬೈಲಾಗ ಸ್ವಲ್ಪ ಅರ್ಧ ಮಾತ್ರ 2 ಸಾಲ ಹೊಡ್ಕೊಂಡು ಇನ್ನು ಮಿಕ್ಕಿದೆಲ್ಲ 1 ಸಾಲ ಹೊಡ್ಕೊಂಡು ಇನ್ನೊಬ್ರು ಹೊಡೆದಿತ್ತು. ಇದು ಬಂದು ಕೆಕ್ಕೇಳಿ ಕಡೆ ಬಂದೆ. ಮಳೆ ಬರೋ ಥರನೂ ಐತೆ ವೆದರ್ ನೋಡಿದ್ರೆ. ಒಂದು 10 ನಿಮಿಷ ಮಳೆ ಹೋಯ್ತು ಅಷ್ಟೇ. ಆಮೇಲೆ ಅಷ್ಟೊತ್ತಿಗೆ ಮಳೆ ಅಷ್ಟಕ್ಕೆಲ್ಲ ಗುಳಗಳೆಲ್ಲ ಮುಂದಕ್ಕೆ ಹಾಕೊಂಬಿಟ್ಟೆ. ಯಾಕಂದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೈಗಲ್ಲಿ ಜಾಸ್ತಿ ಆಗೋಗಿತ್ತು. ಇದು ಬಂದು 1/4 ಎಕರೆ ಬೈಲ್ನ ಒಂಥರ ಹೊಡ್ಕೊಂಡು ಇನ್ನೊಬ್ರು ಹೊಡೆದಿತ್ತು ಅಂದ್ಬಿಟ್ಟು ಇದು ಮುಗಿಸ್ಕೊಂಡು ಇನ್ನೊಂದು ಕಡೆ ಬಂದೆ. ಇದು ಬಂದು 3/4 ಎಕರೆ ಬೈಲ್ನ ನೋಡ್ಕೊಂಡು ಇನ್ನೊಬ್ರು ಹೊಡೆದಿತ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು, ಪ್ಲಗ್ ವರ್ಕ್ ಆಗ್ತಿರ್ಲಿಲ್ಲ. ಇದು ಬಂದು 15 ಗುಂಟೆ ಅಷ್ಟೇ. ಒಂಥರ 5 ಹೊಡ್ಕೊಂಡು ನಾನು ಮನೆ ಕಡೆ ಬಂದೆ. ಬೆಳಗಿಂದ ರೋಟ್ರಿ ಹೊಡೆದು 5 ಹೊಡೆದು ಸಾಕು ಹೋಗಿತ್ತು. ಮನೆಗೆ ಬರೋಷ್ಟು 10 ಗಂಟೆ ಆಗೋಗಿತ್ತು. ಮನೆಗೆ ಬಂದು ಕಾರ್ ತಗೊಂಡು ಎಲ್ಗಪ್ಪ ಹೋಗ್ತಾ ಇರೋದು ಅಂದರೆ ನಮ್ಮ ಅಣ್ಣನ ಮತ್ತು ನಮ್ಮ ರಾಕಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು. ಅವ್ರನ್ನ ಡ್ರಾಪ್ ಮಾಡೋಕೆ ಯಲಹಂಕ ಕಡೆ ಹೋಗ್ತಾ ಇದೀವಿ. ಏನಂದಿದ್ರು ಸಾಹಸ ಮಾಡಲ್ಲ ಆಗ್ಬೇಕಿದ್ರು ನೀನು ಇವಾಗ. ಹಂಗೆ ಯಾವುದೋ ಒಂದು ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಸೀದಾ ಬಸ್ಸಿಗೆ ಡ್ರಾಪ್ ಹಾಕೋಣ ಅಂದ್ಬಿಟ್ಟು ಯಲಹಂಕ ಸ್ಪರ್ಶ ಹಾಸ್ಪಿಟ್ಲ್ ಹತ್ರಕ್ಕೆ ಬಂದರೆ ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಸೀದಾ ನಾವು ಮನೆ ಕಡೆ ಬಂದ್ರಿ. ಇವತ್ತಿನ ವೀಡಿಯೋ ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.